ನಾನು ಎವರ್ಗ್ರೀನ್ ಹೀರೋಯಿನ್ ಅಪ್ಪ. ಅವಳು ಯಾರು? ಬನ್ನಿ. ಕ್ಷಮಿಸಿ, ಗೊತ್ತಾಗಿ. ಅಲ್ಲೇ ನಿಂತ್ಕೋ. ಕೆಲಸದವಳು ಮನೆಯವ್ರ ಮುಂದೆ ಹೇಗ್ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಲ್ಲ, ನನ್ನ ಮೊಮ್ಮಗನ ಜೊತೆ ಚೆಲ್ಲಾಟ ಆಡ್ತಾ ಇದೀಯ ನೀನು. ಅಲ್ವೋ, ನಿನಗೂ ಬುದ್ಧಿ ಇಲ್ವೇನೋ? ಅವಳು ಅಷ್ಟೊಂದು ಕ್ಲೋಸ್ ಆಗಿದೆಯಲ್ಲೋ. ಸೌಂದರ್ಯ, ಏನು ನೀನ್ ನಿಂತ್ಕೊಂಡು ಅಷ್ಟೊಂದು ಸದ್ರ ಕೊಟ್ಟಿದ್ಯಾ ಅವಳಿಗೆ? ನೋಡಿದ್ರ ನಮ್ಮ ಮನೆ ಬಿದ್ರುಗೊಂಬೆಯಿಂದ ಎಂತ ಅವಾಂತರ ಆಯ್ತು. ಚಿಕ್ಕಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವಳು ಕೆಲಸದವಳಲ್ಲ, ನಮ್ಮನೆ ಸೊಸೆ ಚಿರು ಹೆಂಡತಿ. ಮದುವೆ ದಿನ ಕೈ ಮೀರಿ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಬೇಕಾಯ್ತು ಅಂತ ಸೌಂದರ್ಯ ಹೇಳಿದ್ಲು. ಆದ್ರೆ ಈ ತರ ಹುಡುಗಿ ಜೊತೆ ಅಂತ ಗೊತ್ತಿರ್ಲಿಲ್ಲ. ವೆರಿ ಡಿಸಪಾಯಿಂಟಿಂಗ್. ಆಗ ಹೋಗಿದ್ರ ಬಗ್ಗೆ ಈಗ ಯಾಕೆ ಮಾತು? ಬಿಟ್ಬಿಡಿ ಚಿಕ್ಕಮ್ಮ. ಬಿಡ್ಲೇಬೇಕಲ್ಲ, ಏನ್ ಮಾಡಕ್ಕಾಗುತ್ತೆ? ದೀಪ, ಆಶೀರ್ವಾದ ತಗೋ. ಆಶೀರ್ವಾದ ಮಾಡಿ ಅಜ್ಜಿ. ನೋಡು, ಅಜ್ಜಿ ಅಂತೆಲ್ಲ ಕರಿಬೇಡ, ಮೇಡಮ್ ಅನ್ನು ಸಾಕು. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಆಶೀರ್ವಾದ ತಗೊಳ್ಳಿ. ಚಿರು, ನೀನು ಬಾಪ. ಏನಂತ ಆಶೀರ್ವಾದ ಮಾಡ್ಲಪ್ಪ? ನಿನ್ ಜೀವನೇ ಹೀಗಾಗ್ಬಾರ್ದಾಗಿತ್ತು. ಸೋ ಸ್ಯಾಡ್, ಸೋ ಸ್ಯಾಡ್. ನಂಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ. ಏನ್ ಚೆನ್ನಾಗಿದೆಯೋ ಏನೋ. ಮದ್ವೆಗೆ ಮುಂಚೆ ಆ್ಯಪಲ್ ತರ ಇದ್ದೆ. ಈಗ ನೋಡು, ಎಷ್ಟೊಂದು ಸ್ವರ್ಗೋಗಿದ್ಯಾ. ನಿಮ್ಮಪ್ಪ ಹೇಳ್ದಾಗೆ ಹೋಗ್ಲಿ ಬಿಡು. ಈಗ ಯಾಕ ಮಾತು? ಏನಪ್ಪ ಚಿರು, ಏನ್ ಮಾಡ್ಕೊಂಡ್ಯೋ? ನನ್ ವಿಷಯ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ ಕಾರ್ ಮಾಡ್ಕೊಂಡು ಓಡೋಡಿ ಬಂದ್ಬಿಟ್ಟೆ ಗೊತ್ತಾ? ಏನಿಲ್ಲ ಗೌರಿ, ಸಣ್ಣ ಗಾಯ ಅಷ್ಟೇ. 1-2 ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅಯ್ಯೋ, ನಿನ್ನ ಈ ತರ ನೋಡಕ್ ಬರೋ ತರ ಆಗೋಯ್ತಲ್ಲಪ್ಪ, ಅದೇ ಬೇಜಾರು ಕಣೋ. ರಾಜಶೇಖರ್, ಚಿಕ್ಕಮ್ಮ, ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿರೋ ಹಾಗಿದೆ. ಅದಕ್ಕೆ ನನ್ನ ಮುದ್ದು ಮೊಮ್ಮಗನಿಗೆ ಈ ರೀತಿ ಆಗಿರೋದು. ಆ ಥರ ಎಲ್ಲ ಏನಿಲ್ಲ ಚಿಕ್ಕಮ್ಮ. ದೊಡ್ಡ ಗಾಯ ಏನು ಆಗಿಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಏನು, ನಿನ್ ಮಗನ್ಗೆ ಏಟಾಗಿರೋದು ನೀನ್ ದೊಡ್ಡದು ಅನ್ನಿಸ್ತಾ ಇಲ್ವಾ? ನಿಜವಾಗ್ಲೂ ಈ ಮನೆಯವ್ರಿಗೆಲ್ಲ ಕೆಟ್ಟ ಗಾಳಿ ಬೀಸಿದೆ ಅನ್ಸತ್ತೆ. ದೀಪ, ಜಾಜಿಗೆ ಹೇಳಿ ಚಿಕ್ಕಮ್ಮಂಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರಕ್ಕೆ ಹೇಳಮ್ಮ. ಹೋಗು ಹೋಗು. ಹೋಗು. ಕಾಫಿನ ನೀನೇ ಮಾಡ್ಕೊಂಡು ತಗೊಂಡ್ ಬಾ, ನಾನು ರೂಮಲ್ಲಿ ಇರ್ತೀನಿ. ಸೌಂದರ್ಯ, ದೀಪ, ಚಿಕ್ಕಮ್ಮ ಹಾಗೆಲ್ಲ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೊಬೇಡಮ್ಮ. ಅರ್ಚನಾ, ರಾಹುಲ್ ಬಗ್ಗೆ ಏನೋ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಬೇಡ. ಚಿಕ್ಕಮ್ಮ ಗೊತ್ತಲ್ಲ, ಅವರು ಸ್ವಲ್ಪ ಹಾಗೆ ಮಾತಾಡೋದು. ಭರತಣ್ಣ, ಇವತ್ತು ಅಪ್ಪ ಡ್ಯೂಟಿಗೆ ಬಂದಿದಾರಲ್ವಾ? ಏನಪ್ಪ ಹಿಂಗೆ ಹೇಳ್ತಾ ಇದ್ಯಾ? ನಿನ್ ಲೈಫ್ ಸೆಟ್ಲ್ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದ್ರು, ಅದಕ್ಕೆ ಡ್ಯೂಟಿಗೆ ಬಂದಿಲ್ಲ. ಅಲ್ಲ, ಏನ್ ಹೇಳ್ತಿದ್ರ ಭರತಣ್ಣ? ಹ್ಞೂ, ಸ್ವಲ್ಪ ಹೊತ್ತಿಗೆ ಮುಂಚೆ ಸಿಕ್ಕಿದ್ರಲ್ಲ, ಯಾಕೆ ಡ್ಯೂಟಿಗೆ ಬರ್ತಾ ಇಲ್ಲ ಅಂದಕ್ಕೆ ಹಂಗೆ ಹೇಳಿದ್ರು. ಯಾಕೆ ನಿನ್ಗೆ ಗೊತ್ತಿಲ್ವಾ?
ಅಪ್ಪ ಯಾಕೆ ಆ ಥರ ಹೇಳಿದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಈಗಾಗಲೇ ನಾನು ಕೆಲ್ಸಕ್ಕೆ ಅಂತ ಬೆಂಗಳೂರಿಗೆ ಹೋಗಿ ಬಂದಾಯ್ತು. ಅಲ್ಲಿ ಕೆಲಸ ಮಾಡೋಕ್ಕಾಗದೆ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ವಾಪಸ್ ಬಂದೀನಿ. ಅಪ್ಪನಿಗೆ ಅದು ಗೊತ್ತಲ್ವಾ? ಹೌದಾ? ಮತ್ ನಾನ್ ಕೇಳಿದಕ್ಕೆ ಯಾಕಂದ್ರಪ್ಪ? ನಿನ್ನೆ ಫೋನ್ ಮಾಡಿದಾಗ ಮುಖ್ಯವಾದ ಕೆಲಸ ಅಂದ್ರು, ಇವತ್ತು ಹೀಗಂದ್ರು. ಒಂದು ಅರ್ಥ ಆಗ್ತಲ್ವಲ್ಲ. ಅಪ್ಪ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನಿಸ್ತಿದೆ. ಅವ್ರು ಯಾವತ್ತು ಕೆಲ್ಸಕ್ಕೆ ರಜಾ ಹಾಕ್ತವ್ರೆ ಅಲ್ಲ. ಭರತಣ್ಣ, ಸ್ಟೇಷನ್ ಏನಾದ್ರು ಸಮಸ್ಯೆ ಆಗಿದೆಯಾ? ಆ ತರ ಎಲ್ಲ ಏನು ಸಮಸ್ಯೆ ಆಗಿಲ್ವಲ್ಲ. ಆದ್ರೂ ಇನ್ನೊಂದ್ಸಲಿ ಸ್ಟೇಷನ್ ವಿಚಾರಿಸ್ತೀನಿ. ಭರತಣ್ಣ, ಒಂದು ವಿಷಯ, ನಾನು ಬಂದು ನಿಮ್ಮ ಹತ್ರ ಮಾತಾಡಿದ್ದು ಅಪ್ಪನಿಗೇನು ಹೇಳಕ್ ಹೋಗ್ಬೇಡಿ. ಜಯರಾಮಣ್ಣ ನಾನು ಎಷ್ಟೋ ವರ್ಷದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ರಜಾ ಹಾಕ್ತವ್ರೆ ಅಲ್ಲ. ಅವ್ರು ಈ ತರ ಮಾಡ್ತಾ ಇದಾರೆ ಅಂದ್ರೆ ಏನೋ ಬಲವಾದ ಉದ್ದೇಶ ಇರುತ್ತೆ. ಅದೇನು ಅಂತ ನಾನು ತಿಳ್ಕೊತೀನಿ. ನೀನ್ ವಿಚಾರಿಸ್ತಾ ಇರೋದು ನಾನು ಯಾರಿಗೂ ಏನು ಹೇಳಲ್ಲ. ನೀನ್ ಆರಾಮಾಗಿರು. ಮೇಡಮ್, ನೀವು ನನ್ನನ್ನು ಹಂಗ್ಸೋದು ನನಗೇನು ಹೊಸ್ತಲ್ಲ. ಅಜ್ಜಿಗೆ ಚಿರೋ ಅವ್ರ ಹೆಂಡತಿ ಹೆಂಗೋ ಇರ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ನಾನು ಅವ್ರು ಅನ್ಕೊಂಡಿರೋ ಥರ ಇಲ್ಲ. ಅದಕ್ಕೆ ಅವ್ರು ನನ್ನ ಜೊತೆ ಒಂದು ಸ್ವಲ್ಪ ಒರಟಾಗಿ ಮಾತಾಡಿದ್ರು. ಆದರೆ 4 ದಿವಸ ನನ್ನ ಜೊತೆ ಬೆರ್ತಾಗ ಅವ್ರಿಗೆ ನನ್ನ ಮೇಲಿರೋ ಅಭಿಪ್ರಾಯ ಬದಲಾಗ್ಬೋದು. ಅಂದ್ರೆ ಅವ್ರ ಮನಸ್ಸಲ್ಲಿ ಒಳ್ಳೆಯವಳು ಅನ್ಸ್ಕೊಂಡ್ಬಿಡ್ಬೇಕು ಅಂತ ಈ ಸೇವೆ ಎಲ್ಲ ಮಾಡ್ತಾ ಇದೆಯಾ? ಮೇಡಮ್, ಒಬ್ರ ಹತ್ರ ಒಳ್ಳೆಯವಳು ಅಂತ ಅನ್ಸ್ಕೋಬೇಕು ಅಂತ ನಾನು ಯಾವತ್ತೂ ಸೇವೆ ಮಾಡಲ್ಲ. ನನ್ನ ಆತ್ಮತೃಪ್ತಿಗೋಸ್ಕರ ಸೇವೆ ಮಾಡೋದು. ಅದನ್ನ ನೋಡಿದವರು ಏನು ಬೇಕಾದರೂ ಅನ್ಕೋಬೋದು. ಮಾತೊಂದು ಚೆನ್ನಾಗಿ ಆಡೋದು ಕಲ್ತಿದ್ಯಾ. ನಿನ್ನಲ್ಲಿ ರೂಪ ಇಲ್ಲ ಅನ್ನೋ ಕಾರಣಕ್ಕೆ ಈ ಕೆಲಸಗಳೆಲ್ಲ ಮಾಡಿ ಶಬಾಷ್ಗಿರಿ ತಗೋಬೇಕು ಅಂತ ಅನ್ಕೊಂಡಿದ್ಯಾ, ನನಗೆ ಗೊತ್ತು. ಮೇಡಮ್, ರೂಪ ಅನ್ನೋದು ಪ್ರಾರಂಭದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ಒಳಗಿರೋ ಗುಣನ ತಾನೇ ಕಾಣಿಸೋದು.